Assalamu alaikum. Welcome back to Tasfina's kitchen. ಇಂದು ನಾನು ನಿಮಗೆ ಫ್ರೆಶ್ ಮ್ಯಾಂಗೋ ಕೇಕ್ ಹೆಂಗೆ ಹಾಕ್ಕೊಂಡು ಚಂತಂಡೆ ಇದಕ್ಕೂ ಮುನ್ನೊಲ್ಲ ನಾನು ಪೈನಾಪಲ್ ಕೇಕ್ ಹೆಂಗೆ ಹಾಕ್ರು ಚಂತ ಅಪ್ಲೋಡ್ ಹಾಕಿರೆ ನೋಕಾತಂಗೆ ಹಿಂಗೆ ನೋಕೋರು ಇದು ಮುಂಜಾನೆ ಹಲ್ದಿ ಫಂಕ್ಷನ್ ನೇರ ನಾನು ಮ್ಯಾಂಗೋ ಕೇಕ್ ಹಾಕಿರು ಫ್ರೆಶ್ ಮ್ಯಾಂಗೋ ಯೂಸ್ ಹಾಕಿತ್ತು ಕೇಕ್ ಹೆಂಗೆ ಉಚ್ಚಂತ ನೋಕಚ್ಚಂತ ನಾನು ಇದು ಟ್ರೈ ಹಾಕ್ಯಪ್ಪ ಹೆಂಗೆ ನ್ಯಾಯಿರು ಎಂದು ರಾಯಿರು ಚಂತ ಇದೆಲ್ಲ ವೀಡಿಯೋಲುಂಡು ನಂದು ಈ ಚಾನಲ್ ಫಸ್ಟ್ ನೋಕ್ರಂಗೆ ಟೈಮ್ ಪ್ಲೀಸ್ ಸಬ್ಸ್ಕ್ರೈಬ್ ಹಾಕೋರು പിന്നെ ಇದು ಚಿಚ್ಚರಿ ಕ್ಲಿಪ್ಪೆಲ್ಲ ನಾನು ಇದಕ್ಕೂ ಮುನ್ನೊಲು ಮ್ಯಾರೇಜ್ ವೈಬ್ಸ್ പിന്നെ ರಿಸೆಪ್ಷನ್ ವೈಬ್ಸ್ ಅಂತ ಅದಲ್ಲೆಲ್ಲ ನಾನು ಅಪ್ಲೋಡ್ ಹಾಕಿ ಚೆಂದಾಗ ನೋಕಿತ್ತು ಬರ ಊಡ ನಾನು 1.5 kg ಮ್ಯಾಂಗೋ ಕೇಕ್ ಹಾಕಿರೋ ಅದಕ್ಕೆ ನಾನು ಫಸ್ಟಿಗೆ ಹ್ಯಾಂಡ್ ಮಿಕ್ಸಿ ಬ್ಲೆಂಡರ್ ಇಡ್ತಾರೆ ಇದು ಫುಲ್ ಸೆಟ್ ಇದಕ್ಕೆ ನಾನು 5 ಮುಟ್ಟೆ ಇಟ್ಟು ಉಂಟುಲ್ಲ 1 ಟೀ ಸ್ಪೂನು ವೆನಿಲಾ ಎಸೆನ್ಸ್ ಬೀತೋನು 1/4 ಟೀ ಸ್ಪೂನ್ ದತ್ತರ ಉಪ್ಪಿಡೋನು ಚೊಮ್ಮೆಡಂಡ 1/4 ಟೀ ಸ್ಪೂನ್ ದತ್ತರ ಮೆಯ್ಯ ಅವರು 1.5 ಕಪ್ ರತ್ತರ ಪಂತಾರ ಇಟ್ಟುಂಟುಲ್ಲ ಪಂತಾರ ನಾನು ಪೊಡಿ ಹಾಕಿ ತಿಟ್ಟುಂಟುಲ್ಲ ಇದು ഇങ്ങനെ മിക്സി ഡയറക്റ്റ് ഞങ്ങൾ അത് ആ ഹാൻഡ് ബ്ലെൻഡർ ഉണ്ടല്ലേ ಅದಕ್ಕೆಲ್ಲ ಕೊಲ್ತೊಗೆಲ್ಲ ಇದುಂಡು ಬಟನ್ ಎಲ್ಲ ಉಂಡು ಅದು ಇಟ್ಟು ಟಚ್ ಹಾಕಿ ನಿಕ್ವಾಟಿಂಗ್ ಉಂಡಲೆ ಅದರ ಹಾಲು ಫುಲ್ ಬ್ಲೆಂಡ್ ಆಯೋಂಟಿಕ್ಕ ನಂಗೆ ಪಿಡಿಕೆರೆಂದ ಅವಶ್ಯಕತೆ ಇಕ್ಕಿಲ್ಲ ಚೆನ್ನಂಗೆ ಒರ್ಕೊಕ್ಕ ಹ್ಯಾಂಡ್ ಬೀಟ್ ಎತ್ತಲ್ಲಿ ದಿನ್ನೆ ಇನ್ನೆಂಗೆ ಕೈಯೆಲ್ಲ ಬಚ್ಚಿರಲ್ಲ ಅದು ಎಂದಿಲಿದು ನಲ್ಲೋ ಎತ್ತರ ಬ್ಲೆಂಡ್ ಅವರು ಅತ್ತರ ನಲ್ಲೋ ஒரு ಸಮಯ ನಂಗಲೊಟ್ಟ ಇಂಗಂತ ವಿದ್ ಬೌಲ್ಡ್ ಹ್ಯಾಂಡ್ ಬೀಟರ್ ಇಂತಿಲ್ಲೆಂಗೆ ಖಾಲಿ ಹ್ಯಾಂಡ್ ಬೀಟರ್ ಇನ್ನೆಂಗೆ ಫಸ್ಟಿಗೆ ನಂಗೆ ಮುಟ್ಟೆರೋ ವೆನಿಲಾ ಎಸೆನ್ಸ್ ಬೀತಿತ್ತು ನಲ್ಲ ಬೀಟ್ ಹಾಕಿತ್ತು ನಲ್ಲ ಒಬ್ಬಡ್ಚು ಬರುಂ ಪೋಲೆಮಿ ತೆಲ್ ಪಂತಾರ ಇಟ್ಟು ಬೀಟ್ ಹಾಕಿ ಉಂಟು ಇಕ್ಕೋನು ಅಪ್ಪ ಎತ್ತರ ಬೀಟ್ ಅವ್ರು ಎತ್ತರ ಅದು ಕ್ರೀಮಿಶ್ ಕಲರ್ ಪೋಯ್ತು ವೈಟ್ ಕಲರ್ ಪೋಲೆ ಕಾಂಡು ಅತ್ತರ ನಲ್ಲ ಅವರು ಇದಿಪ್ಪ ಜೋರ್ಲೆ ಬೆಚ್ಚಿತ್ತು ನಾನು ಬೀಟ್ ಹಾಕಿ ಉಂಟುಲ್ಲ ಉಡ ನಿಂಗೆ ಕಲರ್ಲಿ ಡಿಫ್ರೆನ್ಸ್ ಗೊಂತಾವು ಕ್ರೀಮ್ ಕಲರ್ ಪೋಯ್ತು ವೈಟ್ ಆಯೋ ಬಂದು ಉಂಟುಂಡು ದಾಯುಂಟಿಂದ ಪೋಲೆಮಿ ಉಡ ನಾನು ಕೇಕ್ರ ಮಿಕ್ಸರ್ ಹಂಗೆ ಹಾಕೊಂಡು ಚೆಂತಂಡ ಉಡ ನಾನು ಅವ್ರು ಬೌಲ್ ಇಡ್ತಾರೆ ಆ ಬೌಲ್ ಕೊಟ್ಟು ಚಾಣಿ ಬೆಚ್ಚಿತ್ತು ಅದಕ್ಕೆ ನಾನು 1.5 ಕಪ್ ರತ್ತರ ಮೈದಾ ಇಟ್ಟು ಉಂಟುಲ್ಲ ಮೈದತ್ತು ಗಾಲಿಕೋನು ಗಾಲ್ಚಿತ್ತ ಆಯ್ಪಿನ್ನ ನೆಕ್ಸ್ಟ್ ನಾನು 1.5 ಟೀ ಸ್ಪೂನ್ ದತ್ತರ ചെറിയ ಚಮಚತ್ಲೆ ನಾರ್ಮಲ್ ಐತೆ ನಂಗೆ ಚಮಚ ಬಂಡಲ್ಲ ಅದೇ ಚಮಚತ್ಲೆ 1.5 ಟೀ ಸ್ಪೂನ್ ದತ್ತರ ನಾನು ಬೇಕಿಂಗ್ ಪೌಡರ್ ಇಟ್ಟು ಉಂಟುಲ್ಲ ನಂಗೆ ಬೇಕಿಂಗ್ ಪೌಡರ್ ಯೂಸ್ ಹಾಕೊಂಬ ಎತ್ತರ ಫ್ರೆಶ್ ಯೂಸ್ ಹಾಕಿಂಗ್ ನಲ್ಲೋ ಎಂದು ಚೆಂದಂಗೆ ಪಲೆಯ ಬೇಕಿಂಗ್ ಪೌಡರ್ ಇನ್ನು ಯೂಸ್ ಹಾಕಂಡ ಎಂದು ಚೆಂದಂಗೆ ಅದು ಉಬ್ಬರಿಕಿಲ್ಲ ಕೇಕ್ ಪರ್ಫೆಕ್ಟ್ ಇದು ಬಂದಿಲ್ಲ ದಯಸಬಲು ಫ್ರೆಶ್ ಬೇಕಿಂಗ್ ಪೌಡರ್ ಯೂಸ್ ಹಾಕೋರು ಈ ಥರ ಇದೆ ಸೈಡ್ ಲಿಕ್ಕಟ್ಟು ನಾನು ವೆನಿಲಾ ಸ್ಪಾಂಜ್ ಹಾಕಿ ಉಂಟುಲ್ಲು ಈ ಥರ ಮೇಯ್ಯ ಅವ್ರದ್ದು ಸೈಡ್ ಲಿಕ್ಕಟ್ಟು ನೆಕ್ಸ್ಟ್ ನಾನು ನಂಗಲು ಇದೆಂದ್ರಾಯ್ತು ನೋಕ ಮುಟ್ಟೆ ನೋಕೋರು ಕಲರೆಲ್ಲ ಚೇಂಜ್ ಆಯಿತು ನಲ್ಲ ಒಬ್ಬರ್ಚಿರು ಈಗ ನಾವೋನು ಈಗ ಆಯದೆ ನಾನು ಆಫ್ ಹಾಕಿತ್ತು ನೆಕ್ಸ್ಟ್ ನಾನು ಇದರೆಲ್ಲ ಬೇರೆ ಹಾಕಿ ಉಂಟುಲ್ಲ ಫಸ್ಟಿಗೆ ಹ್ಯಾಂಡ್ ಬೀಟರ್ ಇಡ್ಕರೆ ಹ್ಯಾಂಡ್ ಬೀಟರ್ ನಂಗೆ ಹಾಕಿ ಮುಟ್ಟೆದ ಮಿಕ್ಸರ್ ಉಂಡಲ್ಲ ಖಾಲಿ ಮುಟ್ಟೆ ಪಂತರ ವೆನಿಲಾ ಎಸೆನ್ಸ್ ಪುಟ್ಟಿ ಪಿನ್ನೆ ಎಂದಿಲ್ಲ ಅದ್ರಲ್ಲಿ ತೆಲ್ಲು ಉಪ್ಪಿಟ್ರೆ ಇಂಗನೆ ರಿಬ್ಬನ್ ಟೈಪಲ್ಲಿ ಬೂಲು ನಾವು ಅಪ್ಪ ಇಂಗನೆ ರಿಬ್ಬನ್ ಟೈಪಲ್ಲಿ ಬೂನಿಂಗ್ ನಂಗೆ ಹಾಕಿಯೋ ಮುಟ್ಟೆರ ಮಿಕ್ಸರ್ ಉಂಡಲೆ ಅದು ಪರ್ಫೆಕ್ಟ್ ಐತಿ ಉಂಟು ಅರ್ಥ പിന്നെ ಅದರ ಟೆಕ್ಸ್ಚರ್ ಎಲ್ಲ ನೋಕಿಂಗ್ ನಿಂಗೊಂತೋ ಈ ಥರ ಆಯದೆ ನಾನು ஒரு ಬೌಲ್ ಇಡ್ತಾರೆ ಈ ಬೌಲಿಗೂ ನಾನು ಹಾಕಿ ಇದೆಲ್ಲ ಟ್ರಾನ್ಸ್ಫರ್ ಹಾಕಿ ಉಂಟುಲ್ಲ ಎಂದ ಚೆನ್ನ ನಂಗಲು 5 ಮುಟ್ಟೆಗೆ ಫಸ್ಟಿಗೆ ವೈಟ್ ಬೌಲ್ ಇಂತಲ್ಲೇ ಅದೇ ಬ್ಲೆಂಡರು ಆ ಬೌಲ್ ಚೆರಿಯಾಯ ಸಬ್ಬಲು ನಾನು ಬೆಳ್ಳಿಯ ಬೌಲ್ ಇಡ್ತಾರೆ ಈ ಬೌಲ್ಗೂ ನಾನು ಹಾಕಿ ಆ ಮುಟ್ಟೆರ ಮಿಕ್ಸರ್ ಇಟ್ಟು ಉಂಟುಲ್ಲ ಇದಿಟ್ಟು ತಾಯ್ಪಿನ್ನ ಗಾಲ್ಚಿ ಬೆಚ್ಚು ಮೈದಾ ಪಿಟ್ಟು ಉಂಡಲ್ಲೇ ಮೈದಾ ಪಿಟ್ಟು പിന്നെ ಅದೆಲ್ಲ ಇಟ್ಟರಲ್ಲೇ ನಂಗೆ ಬೇಕಿಂಗ್ ಪೌಡರ್ ಎಲ್ಲ ಅದೆಲ್ಲ ಇಟ್ಟದ್ರು ನಂಗೆ ಇದು ತೆಲ್ಲೆ ಇಟ್ಟಿತ್ತು ಚಂದ ಅವರು ಸ್ಪ್ಯಾಚುಲ ಇಂತಲ್ಲಿ ಹಿಂಗಂತವ್ರು ಮಾತ್ರ ಕೈಯಲ್ಲಿಂದ ಹೆಂಗೂ ಅವರು ಅದು ஒரு ಬ್ಯಾಚ್ ಇಟ್ಟಿತ್ತು அதில் பின்ன நானோட 1/4 கப் ரத்தர பால் ஒரு தெல்லு பீத்திர சைடில் இங்கே காணும் பால் ஃபுல் எல்லாம் பீத்திட்ல ஒரு சைடு ಬೆಚ್ಚಿರ ಪಾಲ್ಡು ஒரு ತೆಲ್ ಪಾಲ್ ಬೀತಿತ್ತ ಪಿನ್ನ ಮಿಕ್ಸ್ ಹಾಕಿತ್ತ ಪಿನ್ನ ಪಾಡು ಇನ್ನೊರು ಬ್ಯಾಚ್ ಇಟ್ಟು ಉಂಟುಲ್ಲ ಮೈದತ್ತು ಅದಿಟ್ಟಿತ್ತ ಪಿನ್ನ ಪಾಡೆ ಆ 1/4 ಕಪ್ ಪಾಲು ஒரு ತೆಲ್ ಬೀತಿತ್ತು ಪಾಡ ನಂಗೆ ಚಂದ ಕಟ್ ಆ್ಯಂಡ್ ಫೋಲ್ಡು ಮೆಥಡ್ಲು ನಂಗೆ ಫೋಲ್ಡ್ ಹಾಕಿಂಗು ಅವರು ಮಿಕ್ಸ್ ಹಾಕಿಂಗು ಅವರು ಚೊಮ್ಮೆ ಫೋರ್ಸಲೆಲ್ಲ ಮಿಕ್ಸ್ ಹಾಕೊಂಡು ಆ ಥರ ನಂಗೆ ಸಾಫ್ಟಲ್ಲಿ ಮಿಕ್ಸ್ ಹಾಕಿರ್ತಾರೆ ನಲ್ಲು ಚಂದ ಹಂಗನೆ ಜೆಂಡ ಮತ್ತು ರೌಂಡ್ ಐತಲ್ಲೇ ಮೈದಾ ಇಟ್ಟಿತ್ತು ಮಿಕ್ಸ್ ಹಾಕಿತ್ತ ನೆಕ್ಸ್ಟ್ ಇನ್ನೊರು ರೌಂಡ್ ಮೈದಾ ಬೆಚ್ಚಿರ ಆ ಮೈದಾ ಹಂಗನೆ ಇನ್ನೊರು ರೌಂಡ್ ಇಡೋನು ನಂಗೆ ಮೂನ ಮತ್ತು ರೌಂಡ್ ಮೈದಾ 3 ಬಟ್ಟತ್ತ ನಂಗೆ ಮೈದಾ ಇಟ್ಟಂಗೆ ಐತೆ ನಂಗೆ ಗಾಲ್ಚಿ ಬಿಚ್ಚು ಆ ಮೈದಾ ಇಟ್ಟಿತ್ತು ಮಿಕ್ಸ್ ಹಾಕೋರು ಮಿಕ್ಸ್ ಹಾಕುമ്പോൾ ಇನ್ನೊರು ಬ್ಯಾಚ್ ಆ 1/4 ಕಪ್ ಪಾಲು ಉಂಡಲೆ ಒರ್ತಲ್ಲಿ ಪಾಲು ಉಳ್ನೀರಲ್ಲೇ ಅದು ಹಂಗನೆ ಲಾಸ್ಟಿಗೆ ಬೀತೋನು ನಂಗೆ
ഫോൾഡ് ആക്കുമ്പോൾ ചുമ്മാ ഫോഴ്സിൽ ഇങ്ങനെ പോലർ പിറ്റല്ല കൽക്കറല്ല അങ്ങനെയെല്ലാം ഫോൾഡ് ആക്കണ്ട സമാധാനത്തിൽ കട്ട് ആൻഡ് ഫോൾഡ് മെത്തഡിൽ ഫോൾഡ് ആക്കിയെങ്കിൽ ഇത് അടിത്തോലും ഞങ്ങൾ ആ പൊടി ഉണ്ടല്ലോ അടിയിലെല്ലാം ಒಂದಿ ತಿಕ್ಕರ ಅದಾಯಸಬಲ ಅಡಿತೋಲು ಕೈಯಲ್ಲಿಟ್ಟಿತ್ತು ಜಾಗ್ರತೆಯಲ್ಲಿ ಇങ്ങനെ ಕಟ್ ಆ್ಯಂಡ್ ಫೋಲ್ಡ್ ಮೆಥಡ್ಲು ಫೋಲ್ಡ್ ಹಾಕಿ ಹಿಂಗೈತು ನೆಕ್ಸ್ಟ್ ನಾನೂಡೆ 3 ಟೇಬಲ್ ಸ್ಪೂನ್ ಹತ್ತರ ಎಣ್ಣೆ ಬೀತಿ ಉಂಟುಲ್ಲ 3 ಟೇಬಲ್ ಸ್ಪೂನ್ ಹತ್ತರ ಎಣ್ಣೆ ಬೀತಿ ಟ್ಯಾಪಿನಗನಮೆ ಮಿಕ್ಸ್ ಹಾಕೋರು ಈ ಎಣ್ಣೆ ಉಂಡಲ್ಲೇ ಇದಕ್ಕೂ ಮುನ್ನೊಲ್ಲಂಗ പൊടി ഇട്ട് മുന്നൊല്ലും ബീറ്റിങ്ങും മാവರು ಲಾಸ್ಟಿಗೆ ಬೀತಿಂಗು ಅವ್ರ പൊടി ಇಟ್ಟು ಮುನ್ನೊಲ್ಲಂಗ ಬೀತಿಂಗ್ ಉಂಡಲ್ಲೇ ಬೆಸ್ಟ್ ನಕ್ಕದು ತೆಲ್ಲು ಮಿಸ್ ಐತಿಂತು ಅದಾಯಸಬಲ್ ನಾನು ಲಾಸ್ಟ್ ಕೂಡ 3 ടേബിൾ സ്പൂൺ അത്ര എണ്ണ ബീത്തിട്ട് മിക്സ് ആക്കിയിട്ടുള്ള മിക്സ് ആക്കിത്തായ പിന്നെ ഉടനെ എണ്ണ യൂസ് ആക്കുമ്പോൾ സൺഫ്ലവർ ഓയിൽ ബീത്തിങ് നല്ലോ ಅದರ ಬದಲಿಗೆ ಎಣ್ಣೆರ ಬದಲಿಗೆ ಬೆಣ್ಣೆ ಇಟ್ಟಿಂಗು ಮಾರು ಏಳು ವಾಟಿಯ ಬೆಣ್ಣೆ ಉಂಡಲೆ ಅದು 3 ಟೇಬಲ್ ಸ್ಪೂನ್ ಹತ್ರ ಇಟ್ಟಿಂಗ್ ಅದು ನಲ್ಲೋ ಇಂತಲಿಂಗ್ ಸನ್ಫ್ಲವರ್ ಆಯಿಲ್ ಬೀತರು 3 ಟೇಬಲ್ ಸ್ಪೂನ್ ಹತ್ರ ಬೀತಿ ತಾಪಿನ ಮಿಕ್ಸ್ ಹಾಕೋರು ಮಿಕ್ಸ್ ಹಾಕಿ ತಾಪಿನ ನೆಕ್ಸ್ಟ್ ನಾನೂടെ ಬೇಕಿಂಗ್ ಟಿನ್ എടുത്തിರ ಇದು ಟಿನ್ ನಾನೂടെ ಜಂಡು ಟಿನ್ എടുത്തിರ ನಾನೂടെ 2 ಟೈರ್ ಕೇಕ್ ಹಾಕಿಕೊಂಡಿದ್ದ ಸಬೂಲು ಈ ಟಿನ್ನಿಗೆ ಎಣ್ಣೆಲ್ಲ ತೋತಿತ್ತು ಅದಕ್ಕೆ ಶೀಟ್ ಇಟ್ಟರೆ ಬಟರ್ ಶೀಟ್ ಇಟ್ಟಿತ್ತು ಈ ಹಾಕಿ ಬೆಚ್ಚು ಬಿಟ್ಟುಂಡಲ್ಲೇ ಕೇಕ್ರ ಮಿಕ್ಸರ್ ಬೀತಿ ಉಂಟುಲ್ಲ ಉಡನೆ ಕೇಕ್ರ ಮಿಕ್ಸರ್ ಬೀತುಂಬ ಫುಲ್ ಮೇಲ್ ತೋಲ ಬೀತರಲ್ಲ ಎಂದು ಚೆಂದಂಗೆ ಈ ಕೇಕ್ ಉಂಡಲ್ಲ ಉಬ್ಬರಿಕಿರು ಬೇಕಾಯ ಪೋಲೆ ಅದಾಯ ಸಬಲು ಕೊರೆಯ ಈ ಇದಕ್ಕೆ ಬೀತಿತ್ತು ಕೊರಿಯ ചെറിയ ടിന്നും ബീത്തി ഉണ്ടുള്ള ഞാൻ ഇത് വലിയ ഒരേ ടിന്നിനെങ്ക് 1.5 kg കേക്ക് ചൗക്കത്തിലെല്ലാം ബണ്ട് വലിയതേ ടിന്നെല്ലാം ബണ്ട് ആ ടിന്നിന് ഒരേ കേക്കും ആക്കാം അത് പിന്നെ ബേക്കാകും നേര ഇപ്പം ഞങ്ങൾ ഇങ്ങനെ ജണ്ട് ടിന്നിൽ ബീത്തിയും കൊണ്ടല്ലേ സാത്തുക്കും ബേക്കാവും അതായത് സബിലൂടെ ജണ്ട് ಟಿನ್ನಿಗೆ ನಾ ಬೀತಿತ್ತಾಯ പിന്നെ ಬಟ್ಟೆങ്ങനെ ಟ್ಯಾಪ್ ಹಾಕೋನು ಎಂದು ಚೆಂದಂಗೆ ಉಲ್ಗತ್ಲೆಲ್ಲ ಏರೆಲ್ಲ ನಿಂಡು ತಿಕ್ಕರು ಅದಾಯ ಸಬಲು 3 ಬಟ್ಟೆങ്ങനെ ಟ್ಯಾಪ್ ಹಾಕಿತ್ತಾಯ പിന്നെ ನೆಕ್ಸ್ಟ್ ടൂത്ത് പിക്ക് ഉണ്ടല്ലേ ഈ ടൂത്ത് പിക്കിൽ മേലിങ്ങനെ ജസ്റ്റ് ഇങ്ങനെ തെല്ലിങ്ങനെ ചുത്ത് റൗണ്ട് ഇട്ട് ಹಿಂಗೆ ಐತಿ ഇങ്ങനെ ಎಂತ ಚೆಂದಂಗೆ ಏರ್ ಬಬಲ್ಸ್ ಎಲ್ಲ ಐತಿಕ್ರ ಅದು ನಂಗೆ ಕೇಕ್ ಬೇಕಾಯ പിന്നെ ಉಲ್ಗತ್ತು ಒಟ್ಟೆಲ್ಲ ಬಂಡಲ್ಲಿ ಒಟ್ಟೆ ಇಕ್ಕರೊರ್ಕೊಕ್ಕ ഇങ്ങനെ ಹಾಕಿಂಗ್ ಉಂಡಲ್ಲೇ ಏರ್ ಬಬಲ್ಸ್ ಎಲ್ಲ ಆವುಲ್ಲ ಅದಾಯ ಸಬಲು ಮೇಲ್ತ ಮೇಲೆ ಜಸ್ಟ್ ഇങ്ങനെ ടൂത്ത് പിക്കില ಇಂತೆಲ್ಲ ನಲ್ಲ ഒരു മാച്ചിലിൻ്റെ കಡ್ಡಿ ಮೇಲ್ತ ಕೊಡಿ ಆ ಕೀಳ್ತೆಡ್ಕಂಡ ಮೇಲ್ತ ಕೊಡಿ നല്ല ಕೊಡಿ മാച്ചിലിൻ്റെ കಡ್ಡಿಯೆಲ್ಲ ಇನ್ನಿಂಗೆ ಅದನ್ನು അങ്ങനെമേ ഇങ്ങനെ മേൽത്ത മേലിങ്ങനെ ജസ്റ്റ് ഇങ്ങനെ തെല്ല് ഇതാക്കി ಹಿಂಗೆ ಐತೆ ഇതാക്കി തായ പിന്നെ ജസ്റ്റ് ഇങ്ങനെ കലക്കി ಹಿಂಗೆ ಐತೆ ಹಾಕಿ ತಾಯ പിന്നെ ನೆಕ್ಸ್ಟ್ ഇവിടെ ನಾನುಂಡಲ್ಲಿ ತೊಂದೂರು ಎಡ್ತಾರೆ ಈ ತೊಂದೂರು ಫಸ್ಟಿಗೆ 10 ನಿಮಿಷ ಮುನ್ನಲ್ಲೇ ಪ್ರೀ ಹೀಟ್ ಆಗಿ ಬೆಚ್ಚಿರ ಗ್ಯಾಸ್ ರೀತಿ ಫುಲ್ ಮೆಲ್ಲಲ್ಲಿ ಬೆಚ್ಚಿತ್ತು ನಾನಿവിടെ ಪ್ರೀ ಹೀಟ್ ಆಗಿ ಬೆಚ್ಚಿರ ಈ ತೊಂದೂರು ಉಲ್ಗ ಒಂದು ರಿಂಗ್ ಬೆಚ್ಚಿ ಉಂಟುಲ್ಲದ ರಿಂಗ್ ಬೆಚ್ಚಿತ್ತು ನಾನಿവിടെ ನಾನು ಹಾಕಿ ಬೆಚ್ಚು ಟಿನ್ ಉಂಡಲ್ಲೇ ಆ ಬೆಲಿಯ ಕೇಕರ ಟಿನ್ ತೊಂದೂರ್ಲು ಬೆಚ್ಚಿರ ನೆಕ್ಸ್ಟ್ ನಾನಿവിടെ അപ്പുറത്തെ സൈഡിൽ കുക്കർ വെച്ചിട്ട് ചെറിയ ഗ്യാസിൽ നിങ്ങൾക്ക് കാണും ആ കുക്കർ സീറ്റി എടുത്തിട്ട് ഗ്ലാസ് ഉണ്ടല്ലേ ഉൾട്ട ഇട്ട് വെച്ചിര ಇದರ ಉಳ್ಗಾಗನೇ ഒരു ചെറിയ ഒരു കിണ്ണ മൈന്ദ്രായങ്ങ ಒಂದು ಬೆಚ್ಚಿಂಗೆ ಇತ್ತು ಉಲ್ಟ ಇಟ್ಟಿತ್ತು ഒരു കിണ്ണ ಬೆಚ್ಚಿತ್ತಾയ പിന്നെ ನಾನು ಹಿಂಗೆ ಕಾಟ್ರೆ ಕಾಲು ಕುಕ್ಕರ್ ಬೆಚ್ಚುಂಡಿದ್ದು ಅದು ಉಲ್ಟ ഇങ്ങനെ കിണ്ണ ഇട്ടിത്തായ പിന്നെ ನೆಕ್ಸ್ಟ್ ನಂಗೆ ಹಾಕಿ ಬೆಚ್ಚಿ ಕೇಕ್ ಉಂಡಲ್ಲ ಚೆರಿಯದು ಅದರ ಮೇಲಿങ്ങനെ ಬೇಯ್ಕೊಂಡು ಆ ಕೇಕ್ರ ಟಿನ್ ನಾವು ಆ ಕೇಕಲ್ಲ ಕೇಕಿನ ನಾವನು ಕೇಕ್ರ ചെറിയ ಬೌಲ್ಡ್ ಕೇಕ್ರ ಟಿನ್ ನಾನು ಅದೊಲ್ಗ ಬೆಚ್ಚಿತ್ತು ಅದರ ಸೀಂಟಿ എടുത്തിട്ട് ನಾನು ಕುಕ್ಕರ್ ಮೇಲು ಅದರ ಸೀಂಟಿನ ಜಾಗತ್ಲ ಆಯ್ತು ಸರಿಯ ಪೈಪ್ ಬಂಡಲ್ಲ ಅದ್ರ ಒಂದು ಗ್ಲಾಸ್ ಅಡ್ಡ ಇಟ್ಟಿತ್ತು ಗ್ಯಾಸ್ ರೀತಿ ಫುಲ್ ಮೆಲ್ಲಲ್ಲಿ ಬೆಚ್ಚಿರ ಫುಲ್ ಮೆಲ್ಲಲ್ಲಿ ಬೆಚ್ಚಿತ್ತು ಬೇಕಾವ ಬೆಚ್ಚಿರ ಈ ಕೇಕ್ ಉಂಡಲೆ ಬೆಲಿಯದು ಮಿನಿಮಮ್ ഒരു അരഗಂಟೆ ಬೇಕಾವನು ചെറിയതുണ്ടല്ലേ 20 നിമിഷത്തിൽ ಬೇಕಾವರು ಈಗ ಬೇಕಾയിട്ടുಂಡು ನಾವು ಎಪ್ಪಂ ಕೇಕ್ ಹಾಕುമ്പോൾ ಒಂದು ಮೆಜರ್ಮೆಂಟ್ ಒಂದು ಟೈಮಿಂಗ್ ಕರೆಕ್ಟ್ ನೋಡ್ಕೊಂಡು ಮೆಜರ್ಮೆಂಟ್ ನಂಗೆ ಕೇಕ್ ಹಾಕುമ്പോൾ ಪರ್ಫೆಕ್ಟ್ ಇಕ್ಕೋನು ಮೆಜರ್ಮೆಂಟಲ್ಲಿ ಯಾರಕ್ಕೊರುಡೆ ಕೇಕ್ ಇದ್ದವರು ಅದ್ರಲ್ಲಿ പിന്നെ ನಂಗೆ ಯೂಸ್ ಹಾಕೋರು ಬೇಕಿಂಗ್ ಪೌಡರ್ ಮಂಗನೆಮೆ ಅದು ಪರ್ಫೆಕ್ಟ್ ಇಕ್ಕೋನು ಪರ್ಫೆಕ್ಟ್ ಚೆಂದಿಂಗ್ ಆಯ್ತಾರೆ ಫ್ರೆಶ್ ಯೂಸ್ ಹಾಕೋರು ಬೇಕಿಂಗ್ ಪೌಡರ್ ನೆಕ್ಸ್ಟ್ ಟೈಮ್ ನಂಗೆ ಕೇಕ್ ಬೇಕಾകുമ്പോൾ ಉಡೆ ಟೈಮ್ ನೋക്കി ಹಿಂಗೆ ಐತೆ ಉಡೆ ನಾನು 20 ನಿಮಿಷ ಚೆಂದಲ್ಲ 20 ನಿಮಿಷ ಐತೆ ನಾನು ಓಪನ್ ಆಗಿ ಕಾಟ್ರೆ ചെറിയ കേക്ക് റെഡി ആയിര് ഇങ്ങനെ ಐತೆ കിട്ടിയിട്ട് ನಾನು സൈഡിൽ വെച്ചിര ಬೇನೆಗೆ ನಂಗೆ ಬೇಕಾയിರ ಇಲ್ಲೇ ಚೆಂದ ನೋಕೋಗು ಟೂತ್ ಪಿಕ್ ಇಟ್ಟು ತುಂಬ ನೋಕ ಇದು ಬೆಲೆ ಕೇಕ್ನ ಕೂಡ ಬೇಕಾವ ಮುಂಡಲೆ ಅರಗಂಟೆ ಇರ್ತದೆ ಹುರ್ಕೊ ಕೊಡ್ತೆಲ್ಲ ನಡುಲ್ ಪಿಟ್ಟೆಲ್ಲ ಇನ್ನೆಂಗೆ ಒಂದು 5 ನಿಮಿಷ ಫುಲ್ ಗ್ಯಾಸ್ ರೀತಿ ಮೆಲ್ಲಲ್ಲಿ ಬೆಚ್ಚಿತ್ತು ಬೇಕಾಕ ಬೆಂದಿತ್ಲೆಂಗೆ ನಾನು ಹಾಕಿದ ಅರಗಂಟೆಲಿ ಪರ್ಫೆಕ್ಟ್ ಇದು ಬೆಂದ್ರೆ ಇದ್ರ ಅಂಗನೆಮೆ ಸೈಡಲ್ಲಿ ಬೆಚ್ಚಿರ ಚಪ್ಪ ಹೋಗು
ಜಂಡು ಕೇಕ್ ಕೂಡ ಡಿಮೋಲ್ಡ್ ಹಾಕಿ ನೋಕೊರೆತ್ತರ ಸಾಫ್ಟ್ ಐತೆ അങ്ങനെ ಬಂದಿರ್ತದೆ ಚೆಂದ ಸ್ಪಾಂಜ್ ಎಲ್ಲ ಕೂಡ ನಾನು ಬೆಳ್ಳಿ ಕೇಕರು അങ്ങനെ ಮೇ ಡಿಮೋಲ್ಡ್ ಹಾಕಿತ್ತು 3 ಕಟ್ ಹಾಕಿ ಉಂಟುಲ್ಲ ನಡುಲು ഈ വലിയ ചാക്കുണ്ടല്ലേ ഇത് എടുത്തെങ്കിൽ ഇതും ഇന്നും നല്ലോ ഞങ്ങൾ ചെറിയ ചാക്ക് എടുത്തെങ്കിൽ കേക്കിൻ്റെ ഷേപ്പ് എല്ലാത്തെല്ലാം അപ്പറിപ്പറവർ അപ്പം വലിയ ചാക്കിൽ ഒരേപോലെ കട്ട് ചെയ്തിട്ട് അതായത് ബുല്ലാനോടെ 3 ലെയർ കീഴ് 3 ലെയർ മേലൊട്ടിಗೆ 3 ಕಟ್ಟಾಕಿ ಉಂಟುಲ್ಲ ಕೇಕಿൽ ನೋಕೋರೆ അങ്ങനെ ಬಂದಿರ್ಚಂತ ಸ್ಲೈಸ್ ಆಯ್ತು ಕೇಕೆಲ್ಲ ಅದರ ನಾನೂടെ ಸೈಡಿൽ വെച്ചുಂಟುಲ್ಲ ನೆಕ್ಸ್ಟ್ ನಾನೂടെ ಕೇಕ್ ಬೇಸ್ರ ಮೇಲೆ ഒരിക്കൽ ക്രീം ഇട്ടിട്ട് ഫ്രഷ് ക്രീം ഇട്ടിട്ട് ഒരു ലെയർ വെച്ചിരேன் സ്പോഞ്ച് വലിയ ഇത് ಕೂಡ ನಾನು ಕೇಕ್ರ ಬೇಸ್ ಸಾಫ್ಟ್ ಹೋಗೈತು ನಾನೋட ಮಾಂಗೆ ಕೊರಿಯ ಚಿಚ್ಚರಿ ಕಟ್ಟಾಕಿತ್ತು ಬೌಲು ಇಟ್ಟು ಬೆಚ್ಚಿರೆ ಅದಲ್ಲಿ ಪಿನ್ನ ஒரு ಪ್ಲೇಟ್ಲು ಇಟ್ಟು ಬೆಚ್ಚಿರೆ ಏನು ಚಿಚ್ಚರಿ ಕಟ್ಟಾಕಿದ್ದು ಬೇಕು ನಿಂದ ಕೇಕ್ರ ಬೇಸ್ಗೆ ನಾನು ಕ್ರೀಮ್ ಎಲ್ಲ ಇಟ್ಟು ತಾಪಿನ ಚಿಚ್ಚರಿ ಮಾಂಗೆ ಕಟ್ಟಾಕಿದ್ದು ಅದರ ಮೇಲುಗೂ ಇಡವು പിന്നെ ಅದರ ಜ್ಯೂಸುം ಬೇನು ಸಾಫ್ಟ್ ಆಗೋಗೈತು ಕೇಕ್ ಅದಕ್ಕೆ ನಾನೋட ಫಸ್ಟಿಗೆ ചെറിയ ഗ്ലാസ്സിൽ പാതി ഗ്ലാസ്സിൽ എത്ര തണ്ണി ബീത്തിട്ട് ആ ഇന്നത്തിൽ കൊറിയ മാങ്ങ ബിച്ചി തിന്നല്ല ಅದರ ಗ್ರೈಂಡ್ ಹಾಕಿ ಬಂದೆ ಉಡ ನಂಗೆ ಇದು ಕಟ್ಟೆಂತು ಪಲ್ಪು ಅದಕ್ಕೆ ನಾನೋಡ ಪಾಡ ಎಕ್ಸ್ಟ್ರಾ ತಣ್ಣಿ ಬಿತ್ತಿತ್ತು ತಣ್ಣಿ ಹಾಕಿತ್ತು ಜ್ಯೂಸ್ ಹಾಕಿತ್ತು ಇಡ್ತಾರೆ ಈ ಬೇಸ್ ಉಂಡಲ್ಲೇ ಈ ಫಸ್ಟ್ ಲೇಯರ್ ನಂಗೆ ಕೇಕ್ ಬೇಸ್ ಬಿಚ್ಚಿರೆ ಅದಕ್ಕೆ ನಾನೋಡ ಫಸ್ಟಿಗೆ ಆ ಮಾಂಗೆರ ಜ್ಯೂಸ್ ಉಂಡಲ್ಲೇ ಅದು ಬೀತಿ ಉಂಟುಲ್ಲ ಇದು ಬೀತಿಂಗೆ ಉಂಡಲ್ಲ നല്ല നല്ല സോഫ്റ്റും ಅವರು ತಿನ್ನಗೂ ರಿಯಲ್ ಮ್ಯಾಂಗೋ ಕೇಕ್ പോലെ ಇದು ಟೇಸ್ಟ್ ಕಿಟ್ರು ಅದಾಯ ಸಬಲು ಫುಲ್ ಚುತ್ತ ಮೇಲೆ ಜಾಗ್ರತೆಯಲ್ಲಿ ಮ್ಯಾಂಗೋರು ಜ್ಯೂಸ್ ಬೀತರು ಕೇಕ್ ಬೀತಿತ್ತು ಆ್ಯಪಿನ ನೆಕ್ಸ್ಟ್ ನಾನೋಡ ವಿಪ್ಪಿಂಗ್ ಕ್ರೀಮ್ ಇಟ್ಟು ಸೆಟ್ ಹಾಕೋರು ನೆಕ್ಸ್ಟ್ ಪಾಡೆ ಜಂಡ ಮತ್ತು ಲೇಯರ್ ಕೇಕ್ ಬೇಕೋರು ಕೇಕ್ ಬೇಚಿತ್ತು ಆ್ಯಪಿನ ಹಂಗೆ ಮ್ಯಾಂಗೋ ಪಲ್ಪ್ ಬೀತರು ಮ್ಯಾಂಗೋ ಪಲ್ಪ್ ಬೀತಿತ್ತು ಆ್ಯಪಿನ ಹಿಂಗೆ ಫಸ್ಟ್ ವಿಪ್ಪಿಂಗ್ ಕ್ರೀಮ್ ಇಡೋರು ನಂದು ಓರೋರು ವೀಡಿಯೋ ಕ್ಲಿಪ್ ಎಲ್ಲ ತಿಳ್ತಿಲ್ಲ ಅಪರಿಪರ ಅದಾಯ ಸಬಲ್ ನಾನು ಹಿಂಗೆ ಟ್ರೈ ಹಾಕಿ ಉಂಟುಲ್ಲ ಹಿಂಗೆ ಈ ವಿಪ್ಪಿಂಗ್ ಕ್ರೀಮ್ ಇಟ್ಟು ಆ್ಯಪಿನ ಫುಲ್ ಸ್ಪ್ರೆಡ್ ಹಾಕೋರು ಫುಲ್ ಸ್ಪ್ರೆಡ್ ಹಾಕಿತ್ತು ಆ್ಯಪಿನ ನೆಕ್ಸ್ಟ್ ನಂಗೆ ಹಾಗೆ ಕಟ್ಟಾಕಿ ಚಿಚ್ಚರಿಯ ಕಂಡುಂಡಲ್ಲೇ ಅದರ ಮೇಲ್ಗೆ ಹಿಂಗೆ ಬಿರ್ಕೋನ್ ಇದು ನಲ್ಲ ನ್ಯಾಚುರಲ್ ಟೇಸ್ಟ್ ತಂಡು ಒಂದು ಮ್ಯಾಂಗೋರ ಪಲ್ಪ್ ನಂಗೆ ಬೀತೀರ ಪಲ್ಪ್ ಚೆನ್ನಾಗಿ ಜ್ಯೂಸು ಅದು ಬೀತೀರ ನೆಕ್ಸ್ಟ್ ಹಿಂಗೆ ಮ್ಯಾಂಗೋ ಕಟ್ ಹಾಕಿತ್ತು ಅದು ಬೀತೋನ್ ಅದು ಇಡೋನ್ ಇಟ್ಟಿತ್ತು ಆ್ಯಪಿನ ನೆಕ್ಸ್ಟ್ ಪಾಡೆ ಇನ್ನೊರು ಲೇಯರ್ ಕೇಕ್ ಬೇಕು ಕೇಕ್ ಬೆಚ್ಚಿತ್ತು ಆ್ಯಪಿನ ಪಾಡೆ ಮ್ಯಾಂಗೋ ಪಲ್ಪ್ ಬೀತಿತ್ತು ಜ್ಯೂಸ್ ಬೀತಿತ್ತು ಅದ್ರ ಪಿನ್ನ ಫುಲ್ ವಿಪ್ಪಿಂಗ್ ಕ್ರೀಮ್ ಇಟ್ಟಿತ್ತು ಹಿಂಗೆ ಫುಲ್ಲು ಸ್ಪ್ರೆಡ್ ಹಾಕೋರು ಫುಲ್ ಚುತ್ತೆಲ್ಲ ಹಿಂಗೆ ಸ್ಪ್ರೆಡ್ ಹಾಕೋರು ಸ್ಪ್ರೆಡ್ ಹಾಕಿತ್ತು ಆ್ಯಪಿನ ചെണ്ട ಮತ್ತು ಲೇಯರ್ ಕ್ರೀಮ್ ಎಲ್ಲ ಇಟ್ಟು ಇങ്ങനെ ಸ್ಪ್ರೆಡ್ ಹಾಕಿತ್ತು ಆ್ಯಪಿನ ചെറിയ മാങ്ങര പീസസ് ഇങ്ങനെ ഇടರು ഇടുത്ത ആ്യപ്പിന നെക്സ്റ്റ് മൂന്നാമത്തെ ലെയർ കേക്ക് ಬೇಕೋರು ಕೇಕ್ ಬೆಚ್ಚಿತ್ತು അതേപോലെ ಮ್ಯಾಂಗೋರು ಜ್ಯೂಸ್ ಬೀತಿತ್ತು ಸಾಫ್ಟ್ ಹಾಕಿತ್ತು ಆ್ಯಪಿನ ವಿಪ್ಪಿಂಗ್ ಕ್ರೀಮ್ ಇಟ್ಟಿತ್ತು ಫುಲ್ ഇങ്ങനെ ಕ್ರಮ್ ಕೋಟ್ ಹಾಕ್ಕೊಂಡಂಗೆ ಕ್ರಮ್ ಕೋಟ್ ಹಾಕಿತ್ತು ಆ್ಯಪಿನ ಫ್ರಿಜ್ಜಿൽ ஒரு 15 நிமிஷம் ಬೆಚ್ಚಂಗೆ ಇತ್ತು ಫ್ರಿಜ್ಜಿಲ್ ನಂಗೆ 15 நிமிஷம் ಬೆಚ್ಚಂಗೆ ನೆಕ್ಸ್ಟ್ ನಂಗೆ ಕೇಕ್ ಫುಲ್ ಚುತ್ತು ನಂಗೆ ಇನ್ನೊರು ಕಲರ್ ಕೊಡ್ಕರಲ್ಲಿ ಅಪ್ಪ ಕರೆಕ್ಟ್ ಐತೆ ಬಂಡು ಫಸ್ಟ್ ಸ್ಟಾರ್ಟಿಂಗ್ ಕೇಕ್ ಪಡಿக்கிறಂಗಂಟಾಂಗ್ ಫಸ್ಟಿಗೆ ನಂಗೆ ಕ್ರಮ್ ಕೋಟ್ ಹಾಕಿತ್ತು 15 நிமிஷம் ಫ್ರಿಜ್ಜಿಲ್ ಬೇಕೋರು ಫ್ರಿಜ್ಜಿಲ್ ಬೆಚ್ಚಿತ್ತು ಆ್ಯಪಿನ ನೆಕ್ಸ್ಟ್ ನಾನೋಡ ಇನ್ನೊರು ചെറിയ കേക്ക് ഉണ്ടല്ലേ ಅದರ ಡೆಕೋರೇಷನ್ എങ്ങനെ ആക്കണം കാട്ടുறேன் കേക്ക് ಬೇಸ್ರ ಮೇಲೆ ಕ್ರೀಮ್ ಇಟ್ಟಿತ್ತು ಅದರ ಮೇಲೆ ಫಸ್ಟ್ ಲೇಯರು ஒரு കേക്ക് ಬೆಚ್ಚಿತ್ತು ಆ್ಯಪಿನ ಇದು ചെറിയ കേക്ക് ಅದು ಬೇರೆಮೇ ನಂಗೆ അങ്ങനെമേ ഫസ്റ്റ് ഞങ്ങൾ വലിയ കേക്ക് എങ്ങനെ ഞങ്ങൾ ഇതാക്കിര ക്രീം ഇട്ടിട്ട് സെറ്റ് ആക്കിര അതേപോലെ ചെറിയ കേക്കും ഞങ്ങൾ സെറ്റ് ആക്കി കഴിത്ത് ഇപ്പം ഞാൻ ഒരു ಬೇಸ್ ಬೆಚ್ಚಿತ್ತು ಆ್ಯಪಿನ ಮ್ಯಾಂಗೋ ಪಲ್ಪ್ ಬೀತಿ ಉಂಟುಲ್ಲ ಚೊಮ್ಮೆ ಸಾಫ್ಟ್ ಅವ್ರೊಡ್ತೋಲು ಬೀತರು ಚೊಮ್ಮೆ ಕನಕುಗೆ ಯಾರ ಬೀತರಲ್ಲ ಅದು ನಲ್ಲೋ ಬಲಿಕಿರೋಡ್ತೋಲು ಬೀತಿ ಹಿಂಗೆ മെയ്യ ಅವರು ചെറിയ കേക്ക് അങ്ങനെമേ ഈ ചെറിയ ബേസ്ഡ് കേക്കും അങ്ങനെമേ ഞങ്ങൾ വലിയ കേക്ക് എങ്ങനെ സെറ്റ് ആക്കിര ഇപ്പോൾ ಈ ಮ್ಯಾಂಗೋ ಜ್ಯೂಸ್ ಬೀತಿತ್ತು ಆ್ಯಪಿನ ನೆಕ್ಸ್ಟ್ ವಿಪ್ಪಿಂಗ್ ಕ್ರೀಮ್ ಇಟ್ಟಿತ್ತು ಅದರ ಮೇಲಿಗೆ ಪಾಡ ಕ್ರಷ್ ಮಾಂಗೆರ ಕಟ್ಟಾಕಿ ತೆಲ್ಲೆಲ್ಲ ಇಟ್ಟಿತ್ತು 3 ಲೇಯറും അങ്ങനെ ഫുള്ള് ഞങ്ങൾ ഇങ്ങനെ സെറ്റ് ആക്കിയിട്ട് ഫസ്റ്റ് വലിയ കേക്ക് ഇങ്ങനെ അങ്ങനെ സെറ്റ് ആക്കിയിട്ട് പിന്നെ ക്രം കോട്ട് ആക്കി ഇങ്ങനെ ക്രം കോട്ട് ആക്കിയിട്ട് ആ്യപ്പിനെ നാനോടെ ഇതിരും അങ്ങനെ 15 നിമിഷം ഫ്രിഡ്ജിൽ വെച്ചിട്ടുള്ള നല്ല ഫുൾ ക്ലീൻ ആക്കിയിട്ട് ബേസ് എല്ലാം ക്ലീൻ ആക്കിയിട്ട് ആ്യപ്പിനെ ഫ്രിഡ്ജിൽ വെച്ചെങ്കിൽ ഇത് സെറ്റ് ആകും അതിൽ പിന്നെ ഞാൻ എങ്ങനെ ಡೆಕೋರೇಷನ್ ಹಾಕಿರೋ ಚಂದ ನೆಕ್ಸ್ಟ್ ಕಾಟ್ರೆ ಈ ಬೇಸ್ ಎಲ್ಲ ಚಂದ ಕ್ಲೀನ್ ಹಾಕಿತ್ತು ನಾನು ಸೆಟ್ ಆಗಿ ಫ್ರಿಜ್ಜಲ್ಲಿ ಬೆಚ್ಚುಂಟುಲ್ಲ ಚೆರಿಯ ಬೇಸು ಕೂಡ ನಾನು ಬೆಳ್ಳಿಯ ಬೇಸ್ ಕೇಕ್ ಇಡ್ತಾರೆ ಇದಕ್ಕೆ ನಾನು ಹಲ್ದಿ ಫಂಕ್ಷನ್ಗೆ ಕೇಕ್ ಹಾಕಿ ಉಂಟು ಸಬಲು ನಂಗೆ ಕೂಡ ಕೇಕ್ ಕಲರ್ ಮಂಜಲೇ ಬೇನಿಂತು ಅದಾಯ ಸಬಲು ಕೊರಿಯ ವಿಪ್ಪಿಂಗ್ ಕ್ರೀಮ್ಗೆ ನಾನು ಮಂಜಲ್ ಕಲರ್ ಪಾಪಿಲ್ಲ ಉಂಡಂಗಲ್ಲ ಜೆಲ್ ಇಡ್ತ ಆ್ಯಪಿನ ನಲ್ಲ ಅಡಚಿತ್ತು ಅದರ ನಾನು ಈ 15 ನಿಮಿಷ ಫ್ರಿಜ್ಜಲ್ಲಿ ಬೆಚ್ಚಿತ್ತಿದ್ದೆ ಈ ಬೆಳ್ಳಿಯ ಕೇಕ್ರ ಬೇಸ್ರು ಅದಕ್ಕೆ ಅದರ ಮೇಲಿಟ್ಟು ಫುಲ್ ಸ್ಪ್ರೆಡ್ ಹಾಕಿ ಉಂಟುಲ್ಲ
നല്ല ചുത്ത് ഫുള്ള് സ്പ്രെഡ് ആക്കോರು ಫುಲ್ ಕೋಟ್ ಹಾಕೋರು ಫುಲ್ ಕೋಟ್ ಹಾಕಿ പിന്നെ അതിൽ പിന്നെ അതേ സ്പാച്ചുലത്തിലുണ്ടല്ലോ ഞങ്ങൾ ഇങ്ങനെ ടാപ്പ് ആക്കിയെങ്കിൽ ഇത്ത് ഈ ഡിസൈൻ ബണ്ട് ഫുൾ ഇങ്ങനെ ടാപ്പ് ആക്കിയെങ്കിൽ ആ ഡിസൈൻ കിട്ടിട്ട് ആ ഡിസൈൻ കിട്ടിയ പിന്നെ നെക്സ്റ്റ് ನಾನು ചെറിയ കേക്കറോ ആ വലിയ കേക്കറ ಮಿಡಲ್ ಬರೋ ಪೊಲೆ ಬೇಯ್ಕೊಂಡು ನಂಗೆ ഇങ്ങനെ ಬೇಯ್ಕೊಂಬುಂಡಲ್ಲ ಜಾಗ್ರತೆಯಲ್ಲಿ ಬೇಕು ಅಂತೇಳಿ ಕಷ್ಟ ಅವರು ಹಂಗೆ ತೆಲ್ ಜಾಗ್ರತೆಯಲ್ಲಿ ಸಮಾಧಾನದಲ್ಲಿ ಬೆಚ್ಚಂಗೆ ಕರೆಕ್ಟ್ ಐತೆ ಬಂಡು ಅದಲ್ಲಿ പിന്നെ ಈ ചെറിയ കേക്കും വലിയ കേക്ക് ಒಟ್ಟಿಗೆ ಯೆಲ್ಲೋ ಕಲರ್ ಕೋಟಿಂಗ್ ಹಾಕಿರ ನಾನು ಕೋಟಿಂಗ್ ಹಾಕಿದ್ದೆ പിന്നെ ನೆಕ್ಸ್ಟ್ ಈ ചെറിയ ಕೇಕಿನ ಮೇಲೆ ನಂಗೆ ಬೇನಾಯಿ ಡಿಸೈನ್ ಹಾಕೋನಲ್ಲಿ ನಾನು ಪೈಪಿಂಗ್ ಬ್ಯಾಗ್ಗೆ ವೈಟ್ ಕಲರ್ ಕಾಂಬಿನೇಷನ್ ಫುಲ್ ಎಲ್ಲೋ ಹಿಂದಿಂಗೆ ಉಂಡಲ್ಲ ಕೇಕ್ ಹತ್ತಿರ ಚಂದ ಕಾಣಿಲ್ಲ ಅದಾಯ ಸಬಲ್ ಕೊರಿಯ ವಿಪ್ಪಿಂಗ್ ಕ್ರೀಮ್ ಬೆಚ್ಚಿ ತಿನ್ನ ಈ ചെറിയ ಕೇಕಿನ ಮೇಲೆ ನಾನು ನಂಗೆ ಬೇನಾಯಿ ಡಿಸೈನ್ ಹಾಕಿಂಟುಲ್ಲ ಇದು ನೋಝಲ್ ನಂಗಲ್ಲಿ ಇಷ್ಟ ಹೆಂಗಂತ ಬೇನಿಂಗ್ ನೋಝಲ್ ಇಟ್ಟಿತ್ತು ಡಿಸೈನ್ ಹಾಕ ನಕ್ಕೆ ಈ ಡಿಸೈನ್ ಬೇನಿಂತು ಅದಾಯ ಸಬಲ್ ನಾನು ഡിസൈൻ ആക്കിയിട്ടില്ല ഇങ്ങനെ ആക്കി തായ പിന്നെ നെക്സ്റ്റ് ഞാനിവിടെ ഇത്ര ആയ പിന്നെ നെക്സ്റ്റ് ഞാനിവിടെ ಅದರ ಮೇಲಿಗೆ ಮಾಂಗಿಯ ಕಟ್ಟಾಕಿ ಚೆರಿಯ ಕಂಡುಂಡಲ್ಲ ಅದರ ಇಟ್ಟುಂಡುಲ್ಲ ಫುಲ್ ಅದರ ಮಿಡಲ್ಗೆಲ್ಲ ಫಿಲ್ ಹಾಕಿಂಡುಲ್ಲ ಕೇಕ್ ಫುಲ್ ಮಂಜಲ್ ಇನ್ನಿಂಗ್ ಉಂಡಲ್ಲ ನೋಕೋಕತ್ತರ ಲುಕ್ಕುಮ್ ಕಾಂಡಿಲ್ಲ ಡಬಲ್ ಕಲರ್ ಇನ್ನಿಂಗ್ ಇನ್ನೂ ನಲ್ಲ ಕಾಂಡ ದಯಸಬುಲ್ ನಾನು ಮಂಜಲ್ ಪಿನ್ನ ಬೆಲ್ಪು ಕಲರ್ ಹಾಕಿತ್ತು ನಕ್ಕೆ ಸಮಾಧಾನ ಇಲ್ಲ ಇನ್ನೂ ತೆಲ್ಲಿ ಎಕ್ಸ್ಟ್ರಾ ಕಲರ್ ಬಂತಿನ್ನಿಂಗ್ ಇನ್ನೂ ನಲ್ಲ ಆವತ್ತಂಟು ಆಯ್ತು ಅದಲ್ಲಿ ಪಿನ್ನ ನಡುವೆಲ್ಲ ಫುಲ್ ಮಾಂಗೆಲ್ಲ ಇಟ್ಟು പിന്നെ ನೆಕ್ಸ್ಟ್ ನಾನು ಫ್ರಿಜ್ಜಿൽ ಬೇಕೋ പോയി കേക്ക് നക്കിപ്പോൾ സെറ്റ് ചെയ്തിട്ടൊന്നു ഒരു 2 ಗಂಟೆ ಹಂಗೆ ನಂಗೆ ಕೊಂಪೊಂಬುಂಡಲೆ ಅದು ಕೂಲ್ ಡೌನ್ ಕೇಕ್ പിന്നെ ഇതിക്കോൻ എന്താ സെറ്റ് ചെയ്തിಕ್ಕರು ಇಂತೆಲ್ಲ ಕ್ರೀಮೆಲ್ಲ ತನ್ನಿ ಬುಟ್ಟ ಬಂದ ಪೋಲೆ ಅವರು ಅದಾಯ ಸಬಲು ಈ ಥರ ಎಲ್ಲ ಹಾಕಿ പിന്നെ ನಾನು ಫ್ರಿಜ್ಜಿൽ ಬೆಚ್ಚಿ പിന്നെ ನೆಕ್ಸ್ಟ್ ಈ ಥರ ಇದೆ ನಾನು 6 ರೋಸ್ ಕೊಂತಿನ್ನ ಅಪ್ಪ ಎಕ್ಸ್ಟ್ರಾ ಕಲರ್ ಇನ್ನೂ ಬಂದಂಗೆ ನಲ್ಲ ಕಾಂಡಿಚಂತ ರೋಸ್ರ ನಾನು 3 ಕೀಲ್ತ ಬೇಸಲ್ಲಿ ಫಿಟ್ ಹಾಕಿ ಜಸ್ಟ್ ಇങ്ങനെ ಪ್ರೆಸ್ ಹಾಕಿ ಬಿಟ್ಟೆ ನೆಕ್ಸ್ಟ್ ಅದರ ಮೇಲ್ಗೆ 3 ಪಾಡೆ ರೋಸ್ ಬೆಚ್ಚ അങ്ങനെ ഈ റോസ് വെച്ചപ്പോൾ മാഷാല്ല ഇന്നും നല്ല ലുക്ക് കണ്ടുകൊണ്ടിരുന്നത് ಅದರ ಮೇಲ್ಗೆ ಪಾಡೆ 3 ರೋಸ್ ಬೆಚ್ಚಪ್ಪ ഇങ്ങനെ ಕಾಂಡು ಈ ಥರ ಆಯ್ದೆ ನಾನು ಫ್ರಿಜ್ಜಿൽ ಬೆಚ್ಚಿರ ಸೆಟ್ ಆಗೋಗೈತು ನಂಗೆ ಕೇಕ್ ಕೊಂಪುಂಡನಾರ ನಾನು ಪ್ಯಾಕಿಂಗ್ ಹಾಕಿ ತೆರ್ತಪುಂಡೆ ಚಂತ ಅವಡ ನಾನು ಫಸ್ಟಿಗೆ ಅವಳಿಗೂ ಓಪನ್ ಹಾಕಿ ಕಾಟಿಯಪ್ಪ ಆ ಕೇಕ್ರ ಉಲ್ಗ ಉಂಡಲ್ಲಿ ಆ ಕೇಕ್ ಇಲ್ಲ ಅಂತ ಅವ್ಳಿಗೆ ಗೊತ್ತೇ ಇಲ್ಲ ನೇರೆ ಇತ್ತು ಹಲ್ದಿ ಫಂಕ್ಷನ್ದು ಕೇಕ್ ಹಾಕೋರು ಕುಂತು ನಂಗೆ ಅದರ ಫೋಟೋ ಅದು ಇದು ಚೆಂದ ತಗಂತದೆಂದು ಅವಳು ನಂಗೆ ಹಾಕಿತ್ತು ಫುಲ್ ಸರ್ಪ್ರೈಸ್ ಹಾಕಿತ್ತಿನ್ನ ಫಸ್ಟ್ಗೆ ಬೆಲಿಯ ಬಾಕ್ಸಲ್ಲಿ ചെറിയ ಕೇಕ್ ಹಿಡಿದು ಓಪನ್ ಹಾಕೊಂಬೋ ಈ ಕೇಕಿಂದ ನೋಕಿತ್ತು ಅವ್ಳಿಗೆ ಹುರ್ಕತ್ತಿಗೆ ಶಾಕ್ ಹೋಯ್ತು ಹುರ್ಕತ್ತಿಗೆ ಕೊಸಿಯೂ ಆಯ್ತು ಆ ಕೇಕ್ರದ್ದು ಕಟ್ ಹಾಕಿತ್ತೆಲ್ಲ ಇದಾಕ್ಯಾರ ಅದ್ರಲ್ಲಿ പിന്നെ ನಂಗೆಲ್ಲ ಕನಕಲವರು ಹ್ಯಾಂಪರ್ ಇಂತು ಈಗನೆ ಅವಳು ಕೊಸಿ ಹಾಕಚ್ಚಂತು ಇದು ಕೊಡ್ತು പിന്നെ ನೆಕ್ಸ್ಟ್ ನಂದು ಮೋಲ್ ಬಂತು ಅವ್ರು ಬೊಕ್ಕೆ ಕೊಡ್ತಾಳೆ ಅದು ಬೊಕ್ಕೆ ಎಲ್ಲ ಕೊಡ್ತು പിന്നെ ನಂಗೆಲ್ಲ ಕನಕಲು ಆ ಕೇಕ್ ನಂಗೆ ಕೊಂಬಂತು ಅವಳ ಎದುರು ಬೆಚ್ಚ ಅವಳಿಗೆ ಹತ್ತಿರ ತೋಲುಗೊಂತಿಲ್ಲ ಈ ಕೇಕ್ರ ಫೋಟೋ ಸಮೇತ ಅವಳು ನೋಕಿತ್ಲ ಅಂತ ಲಾಸ್ಟಿಗೆ ನಾನು ಡೆಕೋರೇಷನ್ ಎಲ್ಲ ಹಾಕಿ ತಾಯ പിന്നെ ഇങ്ങനെ കണ്ടോണ്ടിരുന്നു ആ കേക്ക് അവൾക്ക് ഫുൾ ಖುಷಿ ಆಯ್ತು ಫುಲ್ ಖುಷಿಯಾರು ಅದು ನೋക്കുമ്പോൾ ಹೆಂಗೆ ನಿಂತು ಕೇಕ್ ತಿನ್ನುമ്പോൾ ಉಂಡಲ್ಲೇ ಜಬರ್ದಸ್ತ್ ನಂಗೆ ಅಂಗಡಿಲಿ ಅಂಗಡಿಲೂ ನಂಗೆ ಆರ್ಡ್ರ್ ಹಾಕಿಂಗ್ ಉಂಡಲ್ಲ ನಂಗೆ ಐತೆ ಅವತುಲ್ ಹಾಕೊಂಬಲ್ತು ಕೇಕ್ ಅದು ಅದರ ಟೇಸ್ಟ್ ಕಿಟ್ಟಿಲ್ಲ ಹತ್ರ ನಲ್ಲ ಅವರು ನಂಗೆ ಅವತುಲೆಲ್ಲ ಕೇಕ್ ಹಾಕಿಂಗ್ ಆಯ್ತರ ನಿಂಗೆ ಅವತುಲೆ ಫ್ರೆಶ್ ಕೇಕ್ ಎಲ್ಲ ಹಾಕಿ ತಿನ್ನೋರು ಮ್ಯಾಂಗೋ ಕೇಕ್ ಉಂಡಲೆ ಇದರ ಬಿಸಿತ್ಲೆಂದು ಚೆಲ್ಲೋಗೆ ಇಲ್ಲ ಜಬರ್ದಸ್ತ್ ತಿಂತು ಎಲ್ಲರ ನಲ್ಲ ಕಮೆಂಟ್ ಒಟ್ಟೆಲ್ಲೂ ಉಳ್ನಿತ್ಲ ನಾನು ಹಾಕಿಂಡಿತ್ತು ಫ್ರೆಶ್ ಮ್ಯಾಂಗೋ ಕೇಕ್ರ ರೆಸಿಪಿ ನಿಂಗೆ ಇಷ್ಟ ಹಂಗೆ ಲೈಕ್ ಹಾಕೋ ಶೇರ್ ಹಾಕೋರು ಕಮೆಂಟ್ ಹಾಕೋರು പിന്നെ ಸಬ್ಸ್ಕ್ರೈಬ್ ಹಾಕೋ ಮರ್ಕಂಡ ಇನ್ಶಾಲ್ಲೇ ನಾನು ನಿಂಗೆ ನೆಕ್ಸ್ಟ್ ವೀಡಿಯೋಲಿ ಗಿಟ್ರೆ ಅಸ್ಸಲಾಮು ಅಲೈಕುಮ್.